ನಮಸ್ಕಾರ ಸ್ನೇಹಿತರೆ, ವಿಷನ್ 365 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದ ನದಿ ವ್ಯವಸ್ಥೆಯ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಭಾರತದ ನದಿ ವ್ಯವಸ್ಥೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಚಾಪ್ಟರ್. ನದಿ ಎಂದರೇನು, ನದಿಯ ಒಂದು ಅವಸ್ಥೆಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಈಗ ಭಾರತದ ನದಿಗಳು ಅಂತ ನೋಡಿದಾಗ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂಥೇಳಿ ನೋಡ್ತೀವಿ. ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂಥೇಳಿ ನಾವು ಎರಡು ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು, ಸದಾಕಾಲ ತುಂಬಿ ಹರಿಯುವ ನದಿಗಳು ಅಂಥೇಳಿ ಕರಿತೀವಿ. ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು, ಎಲ್ಲವೂ ಎಲ್ಲಿ ಹುಟ್ಟುತ್ತವು ಅಂತ ನದಿಗಳು ಹಿಮಾಲಯದಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಏನಂತ ಕರೀತಾರೆ? ಹಿಮಾಲಯದ ನದಿಗಳು, ಸದಾಕಾಲ ತುಂಬಿ ಹರಿಯುವ ನದಿಗಳು ಅಂಥೇಳಿ ಕರೀತಾರೆ. ಈ ಉತ್ತರ ಭಾರತದ ನದಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಉತ್ತರ ಭಾರತದ ನದಿಗಳು ಅಂಥೇಳಿ, ಉತ್ತರ ಭಾರತದ ನದಿಗಳು. ಈ ಉತ್ತರ ಭಾರತದ ನದಿಗಳಲ್ಲಿ ಪ್ರಮುಖವಾದ ಯಾವುವು ಅಂತಂತಂದರೆ, ಒಂದು ಗಂಗಾ ಆಗಿರ್ಬೋದು, ಸಿಂಧೂ ಮತ್ತು ಬ್ರಹ್ಮಪುತ್ರ ನದಿಗಳು ಅಂಥೇಳಿ ನಾವು ನೋಡ್ತೀವಿ. ಬ್ರಹ್ಮಪುತ್ರ ನದಿಗಳು ಇಂಪಾರ್ಟೆಂಟ್. ಯಾವ್ಯಾವು ಅಂತಂದ್ರೆ ಗಂಗಾ, ಸಿಂಧೂ, ಬ್ರಹ್ಮಪುತ್ರ ನದಿಗಳ ಬಗ್ಗೆ ಈ ಒಂದು ಉತ್ತರ ಭಾರತದ ನದಿಗಳಲ್ಲಿ ಅಧ್ಯಯನ ಮಾಡೋಣ. ಈ ನದಿಗಳು ಮತ್ತು ಇವುಗಳ ಉಪನದಿಗಳು ಅಂತ ಹೇಳಿ ನೋಡ್ತೀವಿ. ಪ್ರಮುಖ ನದಿಗಳು ಯಾವುವು? ಗಂಗಾ, ಸಿಂಧೂ ಮತ್ತು ಬ್ರಹ್ಮಪುತ್ರ ನದಿಗಳು ಅಂಥೇಳಿ ನಾವು ನೋಡ್ತೇವೆ. ಮೊದಲನೇದಾಗಿ ಗಂಗಾ ನದಿ. ಭಾರತದ ನದಿಗಳ ತಾಯಿ ಯಾವುದು ಅಂತಂದರೆ ಗಂಗಾ ನದಿ ಅಂಥೇಳಿ ನಾವು ನೋಡ್ತೇವೆ. ಮತ್ತು ಜೀವನದಿ, ಭಾರತದ ಜೀವನದಿ ಯಾವುದು ಅಂತಂತಂದ್ರೆ ಗಂಗಾ ನದಿ ಅಂಥೇಳಿ ನಾವು ನೋಡ್ತೀವಿ. ಭಾರತದ ಜೀವನದಿ ಯಾವುದು? ಗಂಗಾ ನದಿ. ನೆನ್ಪಿಟ್ಕೊಳ್ಳಿ ಪಾಯಿಂಟ್. ಜೀವನದಿ ಯಾವುದು? ಗಂಗಾ ನದಿ. ಮತ್ತು ನದಿಗಳ ತಂದೆ ಸಿಂಧು ಅಂಥೇಳಿ ನೋಡ್ತೀವಿ. ನದಿಗಳ ತಾಯಿ ಯಾವುದು ಅಂತಂದರೆ ಗಂಗಾ ನದಿ ಅಂಥೇಳಿ ನೋಡ್ತೀವಿ. ಜೀವನದಿ, ನದಿಗಳ ತಾಯಿ ಅಂಥೇಳಿ ನಾವು ನೋಡ್ತೀವಿ. ಈ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ 40% ಜನಸಂಖ್ಯೆ ಎಷ್ಟು ನೋಡಿ, 40% ಜನಸಂಖ್ಯೆ ಈ ಒಂದು ನದಿಯ ಮೇಲೆ ಅವಲಂಬನೆಯಾಗಿದೆ. ಈ ಒಂದು ನದಿಯ ಮೇಲೆ ಅವಲಂಬಿತವಾಗಿದೆ ಅಂಥೇಳಿ ನಾವು ನೋಡ್ತೇವೆ. ಎಷ್ಟು? 40% ಜನಸಂಖ್ಯೆ ಅಂಥೇಳಿ ನಾವು ನೋಡ್ತೇವೆ. 40% ಜನಸಂಖ್ಯೆ ಯಾವ ಒಂದು ನದಿಯ ಮೇಲೆ ಅವಲಂಬನೆಯಾಗಿದ್ದಾರೆ ಅಂತಂತಂದರೆ 40% ಜನಸಂಖ್ಯೆ ಈ ಒಂದು ನದಿಯ ಮೇಲೆ, ಅಂದರೆ ಭಾರತದ ಜೀವನದಿಯಾದಂತಹ ಗಂಗಾ ನದಿಯ ಮೇಲೆ ಅವಲಂಬಿತವಾಗಿದೆ ಅಂತ ನೋಡ್ತೀವಿ. ಈ ಒಂದು 2007ರಲ್ಲಿ ಈ ಒಂದು ನದಿಯು ಪ್ರಪಂಚದ 5ನೇ ಒಂದು ಕಲ್ಮಶ ನದಿಯಾಗಿತ್ತು. ಎಷ್ಟರಲ್ಲಿ? 2007ರಲ್ಲಿ ಪ್ರಪಂಚದ 5ನೇ ಒಂದು ಕಲ್ಮಶ ನದಿ ಯಾವುದಾಗಿತ್ತು ಅಂತಂತಂದ್ರೆ ಈ ಒಂದು ಗಂಗಾ ನದಿಯಾಗಿತ್ತು. ಇದನ್ನು ಹೋಗಲಾಡಿಸಲು ಏನು ಮಾಡಿದರು ಅಂತಂದ್ರೆ 2014ರಲ್ಲಿ ಯಾವ ಒಂದು ಯೋಜನೆಯನ್ನು ತೆಗೆದುಕೊಂಡ್ಬಂದರು ಅಂತಂದರೆ ನಮಾಮಿ ಗಂಗಾ ಎಂಬ ಯೋಜನೆಯನ್ನು ಜಾರಿಗೆ ತಂದರು. ಕೇಳ್ಬೋದು, ನಮಾಮಿ ಗಂಗಾ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಒಂದು ಗಂಗಾ ನದಿಗೆ ಅಂಥೇಳಿ ನಾವು ನೋಡಬೇಕು. ಎಷ್ಟರಲ್ಲಿ ಅಂತಂದರೆ 2014ರಲ್ಲಿ ಇದರ ಒಂದು ಮುಖ್ಯಸ್ಥರು ಯಾರಾಗಿದ್ದರು ಅಂತಂತಂದರೆ ಉಮಾಭಾರತಿ ಅಂತೇಳಿ ನಾವು ನೋಡ್ತೀವಿ. ಯಾರು? ಉಮಾಭಾರತಿ ಅಂಥೇಳಿ ನೋಡಿ. ಭಾರತದ ಜೀವನದಿ, ನದಿಗಳ ತಾಯಿ ಗಂಗಾ ನದಿ. ಈ ಒಂದು ನದಿಯ ಮೇಲೆ 40% ಜನಸಂಖ್ಯೆ, ದೇಶದ 40% ಜನಸಂಖ್ಯೆ ಏನಾಗ್ಯಾರ? ಅವಲಂಬನೆಯಾಗ್ಯಾರ ಅಂಥೇಳಿ ನಾವು ನೋಡ್ತೀವಿ. ಹಾಗಾದರೆ ಈ ಒಂದು ನದಿ ಭಾರತದ ಅತಿ ಉದ್ದವಾದ ನದಿ ಅಂಥೇಳಿ ನೋಡ್ತೀವಿ. ಎಷ್ಟು? ಭಾರತದ ಅತಿ ಉದ್ದವಾದ ನದಿ. ಒಟ್ಟು 2225 ಕಿಲೋಮೀಟರ್ ಉದ್ದವಾಗಿದ್ದು ಅದರಲ್ಲಿ 2071 ಕಿಲೋಮೀಟರ್ ಎಲ್ಲಿ ಹರಿತಾ ಅಂತಂದ್ರೆ ಭಾರತದೊಳಗನೆ 2071. ಟೋಟಲ್ ಇರೋದು ಎಷ್ಟು ಅಂತಂದರೆ 2525 ಕಿಲೋಮೀಟರ್. ಆದರೆ ನಮ್ಮ ಭಾರತದಲ್ಲಿ ಹರಿಯೋದು ಎಷ್ಟು ಅಂತಂದರೆ 2071 ಕಿಲೋಮೀಟರ್ ಅಂಥೇಳಿ ನಾವು ನೋಡ್ತೀವಿ. ಈ ಒಂದು ನದಿಯ ಬಗ್ಗೆ ಇವಾಗ ಅಧ್ಯಯನ ಮಾಡೋಣ. ಎಲ್ಲಿ ಹುಟ್ಟಿತು ಅಂತ ಮೊದಲು ನೋಡಿದಾಗ ಗಂಗಾ ನದಿ ಎಲ್ಲರೂ ಗಂಗೋತ್ರಿಯಲ್ಲಿ ಹುಟ್ಟಿತು ಅಂತ ಹೇಳ್ತಾರೆ. ಎಲ್ಲಿ? ಗಂಗೋತ್ರಿ ಅಂತೇಳಿ. ಆದರೆ ಈ ಎರಡು ನದಿಗಳು ಸೇರಿ ಗಂಗಾ ನದಿ ಆಗ್ತವೆ. ಯಾವ್ಯಾವ ನದಿಗಳು ಅಂತ ನೋಡಿದಾಗ ಒಂದು ಗಂಗೋತ್ರಿಯಲ್ಲಿ ಭಾಗೀರಥಿ ನದಿ ಅಂಥೇಳಿ ಬರ್ತದೆ. ಗಂಗೋತ್ರಿಯಲ್ಲಿ ಯಾವ ನದಿ ಅಂತಂತಂದರೆ
ಭಾಗೀರಥಿ ನದಿ ಅಂಥೇಳಿ ನಾವು ನೋಡ್ತೇವೆ. ಅದಾದ ನಂತರ ಇನ್ನೊಂದು ನದಿ ಬದ್ರಿನಾಥದಲ್ಲಿ ಹುಟ್ಟುತ್ತೆ. ಅದರ ಹೆಸರು ಯಾವುದು ಅಂತಂತಂದರೆ ಬದ್ರಿನಾಥದಲ್ಲಿ ಯಾವ ನದಿ ಅಂತಂದರೆ ಅಲಕಾನಂದ ನದಿ ಅಂತ ನಾವು ನೋಡ್ತೇವೆ. ಯಾವುದು? ಅಲಕಾನಂದ. ನೋಡಿ, ಗಂಗೋತ್ರಿಯಲ್ಲಿ ಭಾಗೀರಥಿ, ಬದ್ರಿನಾಥದಲ್ಲಿ ಅಲಕಾನಂದ. ಈ ಎರಡು ನದಿಗಳು ಉತ್ತರಾಖಂಡದ ದೇವಪ್ರಯಾಗ್ ಎಂಬಲ್ಲಿ ಸೇರ್ತವೆ. ಎಲ್ಲಿ? ಉತ್ತರಾಖಂಡದ ದೇವಪ್ರಯಾಗ್ ಎಂಬಲ್ಲಿ ಸೇರಿ ಮುಂದೆ ಗಂಗಾ ನದಿಯಾಗಿ ಮುಂದುವರಿಯುತ್ತದೆ. ಏನಾಗುತ್ತೆ? ಗಂಗಾ ನದಿಯಾಗಿ ಮುಂದುವರಿಯುತ್ತದೆ ಅಂಥೇಳಿ ನಾವು ನೋಡ್ತೇವೆ. ನೆನಪಿಟ್ಕೋಬೇಕು. ನೋಡಿ, ಗಂಗೋತ್ರಿಯಲ್ಲಿ ಭಾಗೀರಥಿ, ಬದ್ರಿನಾಥದಲ್ಲಿ ಅಲಕಾನಂದ. ಇವೆರಡೂ ನದಿಗಳು ಉತ್ತರಾಖಂಡದ ದೇವಪ್ರಯಾಗ. ನೆನಪಿಟ್ಕೊಳ್ಳಿ. ಯಾವುದು? ದೇವಪ್ರಯಾಗ ಎಂಬಲ್ಲಿ ಸೇರಿ ಗಂಗಾ ನದಿಯಾಗಿ ಮುಂದುವರಿತದ ಅಂಥೇಳಿ ನೋಡ್ತೀವಿ. ನಂತರ ಇಲ್ಲಿ ಎಲ್ಲಿ ಅಂತಂದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಎಂಬಲ್ಲಿ ಏನಾಗ್ತದೆ ಅಂತಂದರೆ ಯಮುನಾ ನದಿ ಮತ್ತು ಸರಸ್ವತಿ ನದಿಗಳು ಬಂದು ಸೇರುತ್ತವೆ. ಪ್ರಯಾಗ್ರಾಜ್ ಎಂಬಲ್ಲಿ ಯಾವ ನದಿಗಳು ಬಂದು ಸೇರ್ತವು? ಒಂದು ಯಮುನಾ ನದಿ, ಇನ್ನೊಂದು ಯಾವುದು ಅಂತಂದರೆ ಸರಸ್ವತಿ ನದಿಗಳು ಅಂಥೇಳಿ ನಾವು ನೋಡ್ತೀವಿ. ಇವೆರಡೂ ನದಿಗಳು ಬಂದು ಸೇರಿ ತ್ರಿವೇಣಿ ಸಂಗಮವಾಗುತ್ತದೆ. ಯಾವ ಸಂಗಮ? ತ್ರಿವೇಣಿ ಸಂಗಮ ಅಂಥೇಳಿ ನಾವು ನೋಡ್ತೇವೆ. ತ್ರಿವೇಣಿ ಸಂಗಮವಾಗಿ ಹರಿದು ಮುಂದೆ ಈ ಗಂಗಾ ನದಿಯು ಬಿಹಾರ್ ಮೂಲಕ ಬಂದು ಇಲ್ಲಿ ಪಶ್ಚಿಮ ಬಂಗಾಳದ ಹತ್ತಿರ ಎರಡು ನದಿಗಳಾಗಿ ವಿಭಜನೆ ಹೊಂದುತ್ತಾ. ಒಂದು ಯಾವ ನದಿ ಅಂತಂತಂದರೆ ಹುಗ್ಲಿ ನದಿ ಅಂಥೇಳಿ ನಾವು ನೋಡ್ತೇವೆ. ಒಂದು ಹುಗ್ಲಿ ನದಿ, ಇನ್ನೊಂದು ಗಂಗಾ ನದಿ ಅಂಥೇಳಿ ನೋಡ್ತೀವಿ. ಒಂದು ಹುಗ್ಲಿ ನದಿ, ಇನ್ನೊಂದು ಗಂಗಾ ನದಿ ಅಂಥೇಳಿ ನೋಡ್ತೀವಿ. ಇಲ್ಲಿ ವಿಭಜನೆ ಆಗುತ್ತೆ. ಇಲ್ಲಿ ಪಶ್ಚಿಮ ಬಂಗಾಳದ ಹತ್ತಿರ ಬಂದು ಏನಾಗ್ತದೆ ಅಂತಂದ್ರೆ ಎರಡು ನದಿಗಳಾಗಿ ವಿಭಜನೆ ಆಗುತ್ತದೆ ಅಂಥೇಳಿ ನಾವು ನೋಡ್ತೇವೆ. ಈ ಒಂದು ನದಿ ನೋಡ್ರಿ, ಎರಡು ನದಿಗಳು ಸೇರಿ ಮುಂದೆ ಗಂಗಾ ಆಗ್ತದೆ. ಮೊದಲೇ ಹೇಳಿದ ಹಾಗೆ ಗಂಗೋತ್ರಿಯಲ್ಲಿ ಭಾಗೀರಥಿ ನದಿ, ಬದ್ರಿನಾಥದಲ್ಲಿ ಅಲಕಾನಂದ ನದಿ, ಇವೆರಡು ಉತ್ತರಾಖಂಡದ ದೇವಪ್ರಯಾಗ ಎಂಬಲ್ಲಿ ಸೇರಿ ಗಂಗಾ ನದಿಯಾಗಿ ಮುಂದುವರಿಯುತ್ತದೆ. ಎಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎಂಬಲ್ಲಿ ಯಮುನಾ ಹಾಗೂ ಸರಸ್ವತಿ ನದಿಗಳು ಬಂದು ಸೇರ್ತವೆ. ಯಾವ ನದಿಗೆ? ಗಂಗಾ ನದಿಗೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ತ್ರಿವೇಣಿ ಸಂಗಮ ಅಂಥೇಳಿ ಕರಿತೀವಿ. ಹಾಗೆ ಮುಂದುವರೆದು ಈ ನದಿಯು ಪಶ್ಚಿಮ ಬಂಗಾಳದ ಹತ್ತಿರ ವಿಭಜನೆ ಆಗ್ತದೆ. ಒಂದು ಹುಗ್ಲಿ ನದಿ, ಇನ್ನೊಂದು ಗಂಗಾ ನದಿ ಆಗ್ತಾವು ಅಂಥೇಳಿ ನಾವು ನೋಡ್ತೇವೆ. ಈ ಒಂದು ನದಿಗೆ ಅಡ್ಡಲಾಗಿ, ಗಂಗಾ ನದಿಗೆ ಅಡ್ಡಲಾಗಿ ಒಂದು ಬ್ಯಾರೇಜ್ ನಿರ್ಮಿಸಲಾಗಿದೆ. ಆ ಬ್ಯಾರೇಜ್ ಯಾವುದು ಅಂತಂತಂದರೆ ಫರಕ್ಕಾ ಬ್ಯಾರೇಜ್ ಅಂಥೇಳಿ ನಾವು ನೋಡ್ತೀವಿ. ಯಾವ ಬ್ಯಾರೇಜ್? ಫರಕ್ಕಾ ಬ್ಯಾರೇಜ್, ಸಣ್ಣ ಅಣೆಕಟ್ಟು ಅಥವಾ ಬ್ಯಾರೇಜ್ ಅಂತೇಳಿ ಕರಿತೀವಿ. ಇದು ಎರಡು ದೇಶಗಳ ನಡುವಿನ ವಿವಾದಾತ್ಮಕವಾದಂಥ ಬ್ಯಾರೇಜ್. ಯಾವೆರಡು ದೇಶಗಳು ಅಂತಂದರೆ ಒಂದು ಭಾರತ, ಇನ್ನೊಂದು ಯಾವುದು ಅಂತಂದರೆ ಬಾಂಗ್ಲಾದೇಶ ಅಂಥೇಳಿ ನಾವು ನೋಡ್ತೀವಿ. ಯಾವುದು? ಬಾಂಗ್ಲಾದೇಶ ಅಂಥೇಳಿ ನಾವು ನೋಡ್ತೀವಿ. ಫರಕ್ಕಾ ಬ್ಯಾರೇಜ್ ಕ್ವಶನ್ ಆಗಿತ್ತು ನೋಡಿದ್ವಿ. ಯಾವ ನದಿಗೆ ಅಡ್ಡಲಾಗಿ ಅಂತಂದರೆ ಗಂಗಾ ನದಿಗೆ ಅಡ್ಡಲಾಗಿ ಅಂಥೇಳಿ ನಾವು ನೋಡ್ತೇವೆ. ಟೋಟಲಾಗಿ 2525 ಕಿಲೋಮೀಟರ್ ಉದ್ದವಾಗಿದ್ದು ಭಾರತದಲ್ಲಿ ಎಷ್ಟು ಕಿಲೋಮೀಟರ್ ಹರಿದಿದೆ ಅಂತಂದರೆ 2071 ಕಿಲೋಮೀಟರ್ ಉದ್ದವಾಗಿ ಹರಿದಿದ್ದು ಭಾರತದ ಅತಿ ಉದ್ದವಾದ ನದಿ, ಭಾರತದ ಜೀವ ನದಿ, ನದಿಗಳ ತಾಯಿ ಅಂಥೇಳಿ ಅದನ್ನು ಕರೀತಾರೆ ಅಂತಂದರೆ ಗಂಗಾ ನದಿಯನ್ನು ಕರೀತಾರೆ ಅಂಥೇಳಿ ನಾವು ನೋಡ್ತೇವೆ. ಇಲ್ಲಿ ನೋಡಿ, ನಿಮಗೆ ಹೇಳಿದೆ ದೇವಪ್ರಯಾಗ ಯಾವ್ಯಾವ ನದಿಗಳು ಅಂತಂತಂದರೆ ಯಾವುದು? ಭಾಗೀರಥಿ ಮತ್ತು ಅಲಕಾನಂದ ನದಿಗಳು ಅಂತೇಳಿ. ಅದೇ ರೀತಿಯಲ್ಲಿ ಉತ್ತರಾಖಂಡದಲ್ಲಿ ಇನ್ನೂ 4 ಪ್ರಯಾಗಗಳು ಕಂಡು ಬರ್ತವೆ. ಯಾವ್ಯಾವ ಪ್ರಯಾಗ ಅಂಥೇಳಿ ಈ ಒಂದು ಪಾರ್ಟನ್ನು ಇಲ್ಲಿ ಹಾಕ್ತೀನಿ ನೋಡಿ, ಡಯಾಗ್ರಾಮ. ಇದೇ ಒಂದು ಈ ಒಂದು ಭಾಗವನ್ನು ಇಲ್ಲಿ ಹಾಕ್ತೇನೆ. ನೆನ್ಪಿಟ್ಕೊಳ್ಳಿ, ಈ ಪಾರ್ಟನ್ನು ಇಲ್ಲಿ ಹಾಕಿದ್ದೀನಿ. ಇದು ಯಾವ ನದಿ ಅಂತಂತಂದರೆ ಅಲಕಾನಂದ ನದಿ, ಅಲಕಾನಂದ. ಇದು ಯಾವುದು ಅಂತಂತಂದರೆ ಭಾಗೀರಥಿ ನದಿ ಅಂಥೇಳಿ ನೋಡ್ತೀವಿ. ಯಾವುದು? ಭಾಗೀರಥಿ ನದಿ ಅಂಥೇಳಿ ನೋಡ್ತೇವೆ. ಇಂಪಾರ್ಟೆಂಟ್. ಇದು ಯಾವುದು? ಎರಡು ಬಂದು ಸೇರೋದು ಯಾವುದು ಅಂತಂದರೆ ದೇವಪ್ರಯಾಗ. ಇಲ್ಲಿದೆ ಅಲ್ಲ ದೇವಪ್ರಯಾಗ, ಇದನ್ನೇ ಇಲ್ಲಿ ಹಾಕಿದ್ದೀನಿ, ದೇವಪ್ರಯಾಗ. ಈಗ ಅಲಕಾನಂದ ನದಿಗೆ ಇನ್ನೂ 4 ನದಿಗಳು ಬಂದು ಸೇರ್ತವೆ. ಯಾವುದು ಅಂತಂದರೆ ಒಂದು ಮೊದಲನೇದಾಗಿ ಬಂದು ಸೇರೋದು ಯಾವುದು ಅಂತಂದರೆ ಧೌಲಿ ಗಂಗಾ ಅಂಥೇಳಿ ಬಂದು ಸೇರ್ತದೆ. ಯಾವ ಗಂಗಾ? ಧೌಲಿ ಗಂಗಾ ಅಂಥೇಳಿ ಬಂದು ಸೇರ್ತದೆ. ಯಾವ ನದಿಗೆ? ಅಲಕಾನಂದಿಗೆ. ಈ ಒಂದು ಸ್ಥಳವನ್ನು ಏನಂತ ಕರೀತಾರೆ ಅಂತಂದರೆ ವಿಷ್ಣು ಪ್ರಯಾಗ ಅಂಥೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ,
ವಿಷ್ಣು ಪ್ರಯಾಗ ಅಂಥೇಳಿ ಕರೀತಾರೆ. ಅದಾದ ನಂತರ ನಂದಾಕಿನಿ ಎಂಬ ನದಿ ಬಂದು ಸೇರುತ್ತೆ. ಯಾವುದು? ನಂದಾಕಿನಿ ಅಂಥೇಳಿ ಬಂದು ಸೇರ್ತದೆ. ಅದನ್ನು ನಂದ ಪ್ರಯಾಗ ಅಂಥೇಳಿ ಕರೀತಾರೆ. ಏನಂತ ಕರೀತಾರೆ? ನಂದ ಪ್ರಯಾಗ ಅಂಥೇಳಿ ಕರೀತಾರೆ. ಅದಾದ ನಂತರ ಇನ್ನೊಂದು ನದಿ ಯಾವುದು ಅಂತಂದರೆ ಪಿಂಡರ ಗಂಗಾ ಅಂಥೇಳಿ ಬರ್ತದೆ. ಪಿಂಡರ್ ಗಂಗಾ. ಈ ಪಿಂಡರ್ ಗಂಗಾ ನದಿ ಬಂದು ಸೇರುವ ಸ್ಥಳವನ್ನು ಕರ್ಣಪ್ರಯಾಗ ಅಂಥೇಳಿ ಕರೀತಾರೆ. ಏನಂತ ಕರೀತಾರೆ? ಕರ್ಣಪ್ರಯಾಗ ಅಂಥೇಳಿ ಕರೀತಾರೆ. ಅದಾದ ನಂತರ ಕೇದಾರದಲ್ಲಿ ಜನಿಸುವಂತಹ ಮಂದಾಕಿನಿ ನದಿ ಬಂದು ಸೇರ್ತದೆ. ಯಾವ ನದಿ? ಮಂದಾಕಿನಿ. ಈ ಮಂದಾಕಿನಿ ಕೂಡ ಎಲ್ಲಿ ಯಾವ ನದಿಗೆ ಬಂದು ಸೇರ್ತದೆ? ಈ ಒಂದು ಅಲಕಾನಂದ ನದಿಗೆ ಬಂದು ಸೇರ್ತದೆ. ಆ ಒಂದು ಸ್ಥಳವನ್ನು ಏನಂತ ಕರೀತಾರೆ ಅಂತಂದರೆ ರುದ್ರಪ್ರಯಾಗ ಅಂಥೇಳಿ ಕರೀತಾರೆ. ನೆನಪಿಟ್ಕೊಳ್ಳಿ. ಯಾವುದು? ಪ್ರಯಾಗ. ವೆರಿ ಇಂಪಾರ್ಟೆಂಟ್. ನೋಡಿ ಎಷ್ಟು ಪ್ರಯಾಗಗಳದು: ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ. ಎಲ್ಲ ಪ್ರಯಾಗಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವೆ ಅಂತಂದರೆ ಉತ್ತರಾಖಂಡದಲ್ಲಿ ಕಂಡು ಬರ್ತಾವೆ. ಯಾವುದು? ಉತ್ತರಾಖಂಡ ರಾಜ್ಯದಲ್ಲಿ 5 ಒಂದು ಪ್ರಯಾಗಗಳು ಕಂಡು ಬರ್ತಾವು ಅಂಥೇಳಿ ನೋಡ್ತೇವೆ. ಇಲ್ಲಿಂದ ಮುಂದೆ ಏನಾಗುತ್ತೆ ಅಂತಂದರೆ ಗಂಗಾ ನದಿಯಾಗಿ ಮುಂದುವರಿಯುತ್ತದೆ ಅಂಥೇಳಿ ನೋಡ್ತೇವೆ. ಈ ಒಂದು ಮಂದಾಕಿನಿ ನದಿ ಇದೆಯಲ್ಲ, ಈ ಮಂದಾಕಿನಿ ನದಿ ಇಲ್ಲಿದೆಯಲ್ಲ, ಇದು ಮಂದಾಕಿನಿ ನದಿ. ಯಾವ ನದಿ? ಮಂದಾಕಿನಿ ನದಿ. ಈ ಮಂದಾಕಿನಿ ನದಿಯನ್ನು ಉತ್ತರಾಖಂಡದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ. ಮಂದಾಕಿನಿಯನ್ನು ಏನಂತ ಕರೀತಾರೆ? ಉತ್ತರಾಖಂಡದ ಕಣ್ಣೀರಿನ ನದಿ. ನೆನಪಿಟ್ಕೊಳ್ಳಿ. ಉತ್ತರಾಖಂಡದ ಕಣ್ಣೀರಿನ ನದಿ ಯಾವುದು ಅಂತಂತಂದರೆ ಮಂದಾಕಿನಿ ಅಂಥೇಳಿ ನೋಡ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂತಂದ್ರೆ ಈ ಭಾಗೀರಥಿ ನದಿ, ಗಂಗೋತ್ರಿಯಲ್ಲಿ ಜನಿಸುವಂತಹ ಭಾಗೀರಥಿ ನದಿ ಅಂಥೇಳಿ ನೋಡ್ತೀವಿ. ಈ ಭಾಗೀರಥಿ ನದಿ, ಈ ನದಿ ಇದೆಯಲ್ಲ ಇಲ್ಲಿ, ಈ ನದಿಗೆ ಅಡ್ಡಲಾಗಿ ಒಂದು ಆಣೆಕಟ್ಟದ. ಯಾವ ಆಣೆಕಟ್ಟು ಅಂತಂದ್ರೆ ತೆಹರಿ ಆಣೆಕಟ್ಟು. ನೆನಪಿಟ್ಕೊಳ್ಳಿ. ಯಾವ ಆಣೆಕಟ್ಟು? ತೆಹರಿ ಆಣೆಕಟ್ಟಿದೆ. ತೆಹರಿ ಆಣೆಕಟ್ಟು ಇದು 271 ಮೀಟರ್ ಎತ್ತರವಾಗಿದ್ದು, ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಅಂತಂತಂದರೆ ತೆಹರಿ ಆಣೆಕಟ್ಟು. ನೆನಪಿಟ್ಕೊಳ್ಳಿ. ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಅಂತಂದರೆ ತೆಹರಿ ಆಣೆಕಟ್ಟು. ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತಂದರೆ ಭಾಗೀರಥಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂಥೇಳಿ ನಾವು ನೋಡ್ತೇವೆ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂಥೇಳಿ ನಾವು ನೋಡ್ತೀವಿ. ಯಾವುದು ಅಂತಂದರೆ 271 ಮೀಟರ್ ಎತ್ತರವಿರುವಂತಹ ಆಣೆಕಟ್ಟು ತೆಹರಿ ಆಣೆಕಟ್ಟು. ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಅಂತ ಕ್ವಶನ್ ಕೇಳ್ತಾನೆ. ತೆಹರಿ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತಂದರೆ ಭಾಗೀರಥಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂಥೇಳಿ ನೋಡ್ತೀವಿ. ಇಂಥ ಒಂದು ಗಂಗಾ ನದಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಗಂಗಾ ನದಿಯು ಮುಂದುವರೆದು ಇಲ್ಲಿ ಬಂದು 2 ಭಾಗಗಳಾಗ್ತದೆ. ಒಂದು ಹೂಗ್ಲಿ, ಇನ್ನೊಂದು ಗಂಗಾ ಅಂತೇಳಿ ನೋಡ್ತೀವಿ. ಈ ಗಂಗಾ ನದಿಗೆ ಬಂದು ಇನ್ನೊಂದು ನದಿ ಸೇರ್ತದೆ. ಯಾವುದು ಅಂತಂತಂದರೆ ಬ್ರಹ್ಮಪುತ್ರ ನದಿ. ಎಲ್ಲಿಯಪ್ಪ ಅಂತಂದರೆ ಗೋಲುಂಡು ಎಂಬ ಸ್ಥಳದಲ್ಲಿ ಏನಾಗ್ತಾವು ಅಂತಂದರೆ 2 ನದಿಗಳು ಸೇರಿ ಮುಂದೆ ನೌಖಾಲಿ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತಾವು ಅಂತೇಳಿ ನೋಡ್ತೀವಿ. ಬ್ರಹ್ಮಪುತ್ರ ನದಿ ಬಂದು ಸೇರುತ್ತೆ ಯಾವ ನದಿಗೆ ಅಂತಂತಂದರೆ ಗಂಗಾ ನದಿಗೆ. ಮುಂದೆ ಬಂದು ಏನಾಗ್ತದೆ ಅಂತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ? 2525 ಕಿಲೋಮೀಟರ್ ಉದ್ದವಾಗಿದೆ ಅಂಥೇಳಿ ನಾವು ನೋಡ್ತೇವೆ. ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಇನ್ನೊಂದು ಕ್ವಶನ್ ಆಗ್ತದೆ. ಇಲ್ಲಿ 2 ಭಾಗಗಳಾಗ್ತವು ಅಂತೇಳಿ ಹೇಳಿದ್ದೆ. ಒಂದು ಹೂಗ್ಲಿ, ಇನ್ನೊಂದು ಗಂಗಾ ಅಂತೇಳಿ. ಕ್ವಶನ್ ಏನು ಕೇಳ್ತಾನೆ? ಕಲ್ಕತ್ತಾ ಯಾವ ನಗರದ ಮೇಲೆ ಇದೆ ಅಂತ ಕೇಳಿದರೆ ಹೂಗ್ಲಿ ನದಿಯ ದಂಡೆಯ ಮೇಲಿದೆ ಅಂತೇಳಿ ಕೇಳ್ತಾನೆ. ಯಾವ ನದಿಯ ದಂಡೆಯ ಮೇಲಿದೆ? ಹೂಗ್ಲಿ. ಅದು ಕಲ್ಕತ್ತಾ ಯಾವ ನದಿಯ ದಂಡೆಯ ಮೇಲಿದೆ ಅಂತಂದರೆ ಹೂಗ್ಲಿ ನದಿಯ ದಂಡೆಯ ಮೇಲಿದೆ ಅಂಥೇಳಿ ಕರೀತಾರೆ ಅಂತ ನೋಡ್ತೀವಿ. ಈ ಹೂಗ್ಲಿಯನ್ನು ಏನಂತ ಕರೀತಾರೆ ಬಾಂಗ್ಲಾದೇಶದಲ್ಲಿ ಅಂತಂದರೆ ಪದ್ಮಾ ಎಂದು ಕರೆಯುತ್ತಾರೆ. ನೆನ್ಪಿಟ್ಕೊಳ್ಳಿ. ಏನಂತ ಕರೀತಾರೆ? ಪದ್ಮಾ ಎಂದು ಕರೆಯುತ್ತಾರೆ. ಹೂಗ್ಲಿ ನದಿಯನ್ನು ಏನಂತ ಕರೀತಾರೆ? ಪದ್ಮಾ ಅಂತ ಕರೀತಾರೆ. ಎಲ್ಲಿ ಅಂತಂತಂದ್ರೆ ಬಾಂಗ್ಲಾದೇಶದಲ್ಲಿ ಅಂಥೇಳಿ ನಾವು ನೋಡ್ತೇವೆ. ಇದು ಗಂಗಾ ನದಿ. ಇನ್ನು ಈ ಗಂಗಾ ನದಿಯ ಉಪನದಿಗಳನ್ನು ನೋಡಿದಾಗ, ಗಂಗಾ ನದಿಯ ಉಪನದಿಗಳು ಯಾವುವು ಅಂತ ನೋಡಿದಾಗ ಎಡದಂಡೆ ಉಪನದಿಗಳು ಮತ್ತು ಬಲದಂಡೆ ಉಪನದಿಗಳು ಅಂಥೇಳಿ ನೋಡ್ತೀವಿ. ಒಂದು ಎಡದಂಡೆಯ ಉಪನದಿಗಳಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸರಸ್ವತಿ ಅಂಥೇಳಿ ಬರ್ತದೆ, ಮತ್ತು ಕೋಶಿ ಅಂಥೇಳಿ ಬರ್ತದೆ,
ಕೋಶಿ ಅಂಥೇಳಿ ಬರ್ತದೆ. ಈ ಕಡೆ ಬಲದಂಡೆ ಉಪನದಿಗಳಲ್ಲಿ ಯಾವುದು ಅಂತಂತಂದರೆ ಯಮುನಾ ಅಂಥೇಳಿ ಬರ್ತದೆ, ಯಮುನಾ ನದಿ. ಅದಾದ ನಂತರ ಸೋನ್ ನದಿ ಬರ್ತದೆ. ಅದಾದ ನಂತರ ದಾಮೋದರ ನದಿ ಅಂಥೇಳಿ ಪ್ರಮುಖವಾದಂತಹ ಉಪನದಿಗಳು ಕಂಡು ಬರ್ತವೆ. ಇವುಗಳನ್ನು ಒಂದೊಂದಾಗಿ ಈಗ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಯಮುನಾ ನದಿ ಅಂಥೇಳಿ ನಾವು ನೋಡ್ತೇವೆ. ಈಗ ಯಮುನಾ ನದಿಯ ಬಗ್ಗೆ ಅಧ್ಯಯನ ಮಾಡೋಣ. ಯಮುನಾ ನದಿ ಎಲ್ಲಿ ಹುಟ್ಟುತ್ತೆ? ಯಮುನಾ ನದಿ ಗಂಗಾ ನದಿ ಅತಿ ದೊಡ್ಡ ಉಪನದಿ. ನೆನಪು, ಯಮುನಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ಯಮುನಾ ನದಿ ಅಂಥೇಳಿ ನಾವು ನೋಡ್ತೇವೆ. ಇಂಪಾರ್ಟೆಂಟ್, ಯಮುನಾ ನದಿ. ಈ ಒಂದು ಯಮುನಾ ನದಿ ಎಲ್ಲಿ ಜನಿಸ್ತದೆ ಅಂತಂತಂದರೆ ಯಮನೋತ್ರಿ ಅಥವಾ ಬಂದರ್ ಪಂಚ್ ಎಂಬಲ್ಲಿ ಜನ್ಮ ತಾಳುತ್ತೆ. ಯಮನೋತ್ರಿ ಅಥವಾ ಬಂದರ್ ಪಂಚ್ ಎಂಬಲ್ಲಿ ಜನ್ಮ ತಾಳಿ ಪ್ರಯಾಗ್ರಾಜ್ ಎಂಬಲ್ಲಿ ಏನು ಮಾಡ್ತದೆ ಅಂತಂತಂದರೆ ಬಂದು ಯಾವ ನದಿಯನ್ನು ಸೇರ್ತದೆ ಅಂತಂದರೆ ಗಂಗಾ ನದಿಯನ್ನು ಸೇರ್ತದೆ. ಈ ಯಮುನಾ ಹಾಗೂ ಗಂಗಾ ನದಿಗಳನ್ನು ಉತ್ತರ ಭಾರತದ ಅಕ್ಕ ತಂಗಿ ನದಿಗಳು ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಸಹೋದರಿ ನದಿಗಳು ಅಥವಾ ಅಕ್ಕ ತಂಗಿ ನದಿಗಳು ಅಂತೇಳಿ ಕರೀತಾರೆ. ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂತಂದರೆ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂತಂದರೆ ಯಮುನಾ ನದಿ. ನೆನ್ಪಿಟ್ಕೊಳ್ಳಿ, ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂತಂದರೆ ಯಮುನಾ ನದಿ ಅಂಥೇಳಿ ನಾವು ನೋಡ್ತೇವೆ. ಯಮುನಾ ನದಿ. ಈ ಯಮುನಾ ನದಿಯು ಯಮನೋತ್ರಿ ಅಥವಾ ಬಂದರ್ ಪಂಚ್ ಎಂಬಲ್ಲಿ ಜನಿಸುತ್ತದೆ. ಬಂದರ್ ಪಂಚ್ ಎಂಬಲ್ಲಿ ಜನಿಸಿ ಏನು ಮಾಡ್ತದೆ ಅಂತಂತಂದರೆ ಪ್ರಯಾಗ್ರಾಜ್ ಎಂಬಲ್ಲಿ ಬಂದು ಗಂಗಾ ನದಿಯನ್ನು ಸೇರ್ತದೆ ಅಂಥೇಳಿ ನಾವು ನೋಡ್ತೇವೆ. ಈ ಯಮುನಾ ನದಿಯ ಅತಿ ದೊಡ್ಡ ಉಪನದಿಯಾಗಿದ್ದು ಅಕ್ಕ ತಂಗಿ ನದಿಗಳು ಅಂಥೇಳಿ ಕರೀತಾರೆ ಅಂಥೇಳಿ ನೋಡಿದ್ವಿ. ಇನ್ನು ಈ ಒಂದು ಯಮುನಾ ನದಿಯ ಇನ್ನೊಂದು ವಿಶೇಷತೆ ಏನಂತಂತಂದ್ರೆ 5 ರಾಜ್ಯಗಳಲ್ಲಿ ಹರಿತದ. ಉತ್ತರಾಖಂಡ, ಹರಿಯಾಣ, ದೆಹಲಿ, ಹಿಮಾಚಲ ಪ್ರದೇಶ್, ಉತ್ತರ ಪ್ರದೇಶ ಅಂಥೇಳಿ ನೋಡ್ತೇವೆ. ಕ್ವಶನ್ ಏನಾಗ್ತದೆ ಅಂತಂದರೆ ತಾಜ್ ಮಹಲ್ ಯಾವ ನದಿಯ ದಂಡೆಯ ಮೇಲಿದೆ ಅಂತ ಕೇಳ್ತಾನೆ. ಯಾವ ನದಿಯ ದಂಡೆಯ ಮೇಲಿದೆ? ತಾಜ್ ಮಹಲ್ ಯಮುನಾ ನದಿಯ ದಂಡೆಯ ಮೇಲಿದೆ. ಪ್ರಮುಖವಾಗಿ ನೆನ್ಪಿಟ್ಕೋಬೇಕು, ಈ ಕ್ವಶನ್ ನೆನ್ಪಿಟ್ಕೊಳ್ಳಿ. ತಾಜ್ ಮಹಲ್ ಯಾವ ನದಿಯ ದಂಡೆಯ ಮೇಲಿದೆ ಅಂತಂದರೆ ಯಮುನಾ ನದಿಯ ದಂಡೆಯ ಮೇಲಿದೆ ಅಂತ ಹೇಳಿ ಕೇಳ್ತಾರೆ. ಈ ಯಮುನಾ ನದಿಗಳಿಗೂ ಕೂಡ ಏನಿದೆ ಅಂತಂತಂದರೆ ನದಿಗೂ ಕೂಡ ಉಪನದಿಗಳು ಕಂಡು ಬರ್ತಾವು ಅಂತ ಹೇಳಿ ನೋಡ್ತೀವಿ. ಪ್ರಮುಖವಾಗಿ 2 ಉಪನದಿಗಳು, ಒಂದು ಟೋನ್ಸ್ ಅಂಥೇಳಿ ನೋಡ್ತೀವಿ, ಒಂದು ಟೋನ್ಸ್. ಇನ್ನೊಂದು ಯಾವುದು ಅಂತಂತಂದರೆ ಚಂಬಲ್ ಅಂತ ಹೇಳಿ ನೋಡ್ತೀವಿ. ಯಾವುದು? ಚಂಬಲ್. ಇನ್ನೊಂದು ಚಂಬಲ್ ಅಂತ ಹೇಳಿ ನೋಡ್ತೀವಿ. ಟೋನ್ಸ್ ನೋಡಿ ಎಡದಂಡೆ ನದಿ, ಚಂಬಲ್ ಬಲದಂಡೆ ನದಿ. ಯಾವ ನದಿಗಿದು? ಯಮುನಾ ನದಿಗೆ. ಯಾವ ನದಿ? ಯಮುನಾ. ನೆನ್ಪಿಟ್ಕೊಳ್ಳಿ, ಯಮುನಾ ನದಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಗಂಗಾ ನದಿಯ ತಂಗಿ ಯಾರು ಅಂತಂದರೆ ಯಮುನಾ ನದಿ. ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂದರೆ ಯಮುನಾ ನದಿ. ತಾಜ್ ಮಹಲ್ ಯಾವ ನದಿಯ ದಂಡೆಯ ಮೇಲಿದೆ ಅಂತಂದರೆ ಯಮುನಾ ನದಿಯ ದಂಡೆಯ ಮೇಲಿದೆ. ಯಮುನಾ ನದಿಯ ಒಂದು ಉಪನದಿಗಳನ್ನು ನೋಡಿದಾಗ 2 ಪ್ರಮುಖವಾಗಿ ಸಿಗ್ತವೆ ನಮಗೆ. ಒಂದು ಟೋನ್ಸ್ ಅಂಥೇಳಿ, ಇನ್ನೊಂದು ಚಂಬಲ್ ಅಂಥೇಳಿ ನಾವು ನೋಡ್ತೇವೆ. ಇಂಪಾರ್ಟೆಂಟ್ ಆದಂತಹ ನದಿಗಳು ಅಂಥೇಳಿ ನೋಡ್ತೀವಿ. ಈ ಟೋನ್ಸ್ ಬಗ್ಗೆ, ಎಡದಂಡೆ ಉಪನದಿ ಟೋನ್ಸ್ ನೋಡಿದಾಗ ಎಡದಂಡೆ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದ್ರೆ ಯಮುನಾ ನದಿಯ ಅತಿ ದೊಡ್ಡ ಉಪನದಿನೇ ಟೋನ್ಸ್. ಯಮುನಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ಟೋನ್ಸ್. ನೋಡಿ, ಅತಿ ದೊಡ್ಡ ಉಪನದಿ ಯಾವುದು? ಯಮುನಾ ನದಿ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ಟೋನ್ಸ್. ಹೇಗೆ ಗಂಗಾ ನದಿ ಅತಿ ದೊಡ್ಡ ಉಪನದಿ ಯಮುನಾನು, ಹಾಗೆ ಯಮುನಾ ನದಿ ಅತಿ ದೊಡ್ಡ ಉಪನದಿ ಯಾವುದು ಅಂತಂತಂದರೆ ಟೋನ್ಸ್ ಅಂತ ಹೇಳಿ ನೋಡ್ತೀವಿ. ಎಡದಂಡೆಯಲ್ಲಿ ಕಂಡು ಬರ್ತದೆ. ಯಮುನಾ ನದಿಯ ಎಡದಂಡೆಯಲ್ಲಿ ಕಂಡು ಬರುವಂತಹ ಟೋನ್ಸ್. ಯಮುನಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ಟೋನ್ಸ್ ಅಂಥೇಳಿ ನಾವು ನೋಡ್ತೇವೆ. ಅದಾದ ನಂತರ ಬಲದಂಡೆಯಲ್ಲಿ ಇನ್ನೊಂದು ಬಲದಂಡೆ ಅತಿ ದೊಡ್ಡ ಉಪನದಿ ಅಂತ ಬರ್ತದೆ. ಯಾವುದು ಅಂತಂದರೆ ಚಂಬಲ್. ನೋಡಿ, ಅತಿ ದೊಡ್ಡ ಉಪನದಿ ಅಂತಂತಂದ್ರೆ ಟೋನ್ಸ್. ಬಲದಂಡೆಯಲ್ಲಿ ಅಂತಂದ್ರೆ ಮಾತ್ರ ಚಂಬಲ್ ಆಗುತ್ತೆ. ಆದರೆ ಯಮುನಾ ನದಿ ಅತಿ ದೊಡ್ಡ ಉಪನದಿ ಯಾವಾಗಲೂ ಟೋನ್ಸೇ ಆಗಿರುತ್ತೆ. ಆದರೆ ಇದು ಬಲದಂಡೆಯಲ್ಲಿ ಕಂಡು ಬರತಕ್ಕಂಥ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ಚಂಬಲ್ ಅಂಥೇಳಿ ನಾವು ನೋಡ್ತೇವೆ. ಚಂಬಲ್ ಎಲ್ಲಿ ಜನಿಸ್ತದೆ ಅಂತಂತಂದರೆ
ಇದು ಮಧ್ಯಪ್ರದೇಶ ವಿಂಧ್ಯ ಪರ್ವತದಲ್ಲಿ ಜನಿಸ್ತದೆ. ನೆನಪಿಟ್ಕೊಳ್ಳಿ, ಮಧ್ಯಪ್ರದೇಶದಲ್ಲಿ ಏನಂತಂದರೆ ವಿಂಧ್ಯ ಪರ್ವತಗಳು ಅಂಥೇಳಿ ನಿಮಗೆ ಹೇಳಿದ್ದಾನೆ. ಪ್ರಾಕೃತಿಕ ಲಕ್ಷಣಗಳು ಹೇಳುವಾಗ ಈ ವಿಂಧ್ಯ ಪರ್ವತಗಳು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನಾಗಿ ವಿಭಾಗಿಸ್ತವು ಅಂತೇಳಿ ಹೇಳಿದ್ದೆ. ಅಂತಹ ಒಂದು ವಿಂಧ್ಯ ಪರ್ವತಗಳಲ್ಲಿ ಮೋಹ್ ಎಂಬ ಸ್ಥಳ, ಯಾವ ಒಂದು ಸ್ಥಳ? ಮೋ ಎಂಬ ಸ್ಥಳದಲ್ಲಿ ಯಾವ ಒಂದು ನದಿ ಜನಿಸ್ತದ ಅಂತಂತಂದರೆ ಚಂಬಲ್ ನದಿ ಜನ್ಮ ತಾಳಿ ಉತ್ತರ ಪ್ರದೇಶದ ಇಟ್ವಾ ಎಂಬಲ್ಲಿ ಯಾವ ನದಿಯನ್ನು ಸೇರ್ತದ ಅಂತಂದರೆ ಯಮುನಾ ನದಿಯನ್ನು ಸೇರುತ್ತದೆ ಅಂಥೇಳಿ ನೋಡ್ತೀವಿ. ನೋಡಿ, ಚಂಬಲ್ ನದಿ ವಿಂಧ್ಯ ಪರ್ವತದ ಮೋ ಎಂಬಲ್ಲಿ ಜನಿಸಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಇಟ್ವಾ ಎಂಬಲ್ಲಿ ಯಮುನಾ ನದಿಯನ್ನು ಸೇರ್ತದ ಅಂಥೇಳಿ ನಾವು ನೋಡ್ತೇವೆ. ಭಾರಿ ಇಂಪಾರ್ಟೆಂಟ್. ಓಕೆ.